ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೊಂದು ಡೈಲಿ ವ್ಲಾಗ್ ಅಂತಲ್ಲ, ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಿದ್ವಿ. ಸೊ ಇವತ್ತು ಫುಲ್ ಡೇ ಒಂದು ವ್ಲಾಗ್ ಮಾಡೋಣ ಅಂತ. ಸೊ ನಾವೆಲ್ಲೆಲ್ಲಿ ಹೋಗ್ತೀವಿ ಅಂತ. ಸಾಮಾನ್ಯವಾಗಿ ಬ್ಯಾಂಗ್ಳೂರ್ಗೆ ಹೋದರೆ ಅಮ್ಮ ಮನೆಗೆ ಹೋಗ್ತಿದ್ದೆ ಅಣ್ಣ ಮೀಟ್ ಮಾಡೋಕ್ಕೆ. ಸೊ ಆಲ್ರೆಡಿ 2.5 ಮಂತ್ಸಿಂದ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಕೂಡ ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ವಿ, ಬಟ್ ಅಣ್ಣ ಮನೆಗೆ ಹೋಗೋಕ್ಕಾಗಲ್ಲ. ಸೊ ಅಣ್ಣ ಏನಾದ್ರು ವೀಡಿಯೋ ನೋಡ್ತಿದ್ರೆ ಸಾರಿ ಕೇಳ್ತೀನಿ. ಸೊ ಇವತ್ತು ಬ್ಯಾಂಗ್ಳೂರಿಗೆ ಬಂದು ಕೂಡ ನಿನ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ. ಕಾರಣ ಒಂದೇ, ಹೋದರೆ ತಕ್ಷಣ ಯಾಕಂದರೆ ಹಸ್ಬೆಂಡ್ ಜೊತೆ ಹೋಗ್ತಾ ಇರೋದು, ನಾನು ಒಬ್ಬಳೇ ಹೋಗ್ತಿಲ್ಲ. ಸೊ ಅವ್ರು ಹೇಳಿದ್ರು ಬೆಳಗ್ಗೆ ಈವ್ನಿಂಗ್ ರಿಟರ್ನ್ ಬರಬೇಕು. ಸೊ ನಮ್ಗೆ ಸ್ವಲ್ಪ ಬೇರೆ ಕೆಲಸಗಳಿತ್ತು. ಸೊ ಅಲ್ಲಿ ಹೋದರೆ ಇಲ್ಲಿ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಮನೆಗೆ ಹೋಗೋಕ್ಕೆ ಸ್ವಲ್ಪ ದೂರ ಇದೆ, ಒಂದು 2-3 ಅವರ್ಸ್ ಆಗುತ್ತೆ. ಸೊ ಹೋಗಿ ಬರೋದು ಅಂದರೆ ಟೈಮ್ ಜಾಸ್ತಿ ಆಗೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗ್ತಿಲ್ಲ. ಸೊ ಇನ್ನೊಂದು 10 ಡೇಸ್ ಒಳಗಡೆ ಮತ್ತೆ ಹೋಗಬೇಕು. ಹೋದರೆ ಒಂದು 2 ಡೇಸ್ ಇದ್ದು ಬರ್ತೀನಿ. ಸೊ ಅಣ್ಣ ಮೀಟ್ ಮಾಡಿಕೊಂಡು. ಸಾಮಾನ್ಯ ಅಮ್ಮ ಮನೆಗೆ ಹೋದರೆ 1 ಡೇ or 2 ಡೇಸ್ ಸ್ಟೇ ಆಗಬೇಕು. ಹೋಗಿ ವಾಪಸ್ ಹಾಗೇನೂ ಬರೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ಹೋಗ್ತಿಲ್ಲ. ಸೊ ಅಣ್ಣ ವೀಡಿಯೋ ನೋಡ್ತಿದ್ರೆ ಸಾರಿ, ಬ್ಯಾಂಗ್ಳೂರಿಗೆ ಬಂದಿದ್ದೆ ಬಟ್ ನಿನ್ನ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಬೇಜಾರು ಮಾಡ್ಕೋಬೇಡ, ಇನ್ನೊಂದು 1 ವೀಕಲ್ಲಿ ಬರ್ತೀನಿ, ಮೀಟ್ ಮಾಡ್ತೀನಿ. ಸೊ ಈಗ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ವಿ. ಸೊ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಅದು ಕೂಡ ಹೋಗ್ತಾ ಶೇರ್ ಮಾಡ್ತೀನಿ. ಆ್ಯಂಡ್ ನಾವು ಹೋಗ್ತಿರೋದು ಟ್ರೈನಲ್ಲಿ ಇವತ್ತು. ಸೊ ನಮ್ಮ ಟ್ರೈನ್ ಜರ್ನಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತೊಂದು ಇಂಪಾರ್ಟೆಂಟ್ ಪ್ಲೇಸಸ್ಸು ಬೆಂಗಳೂರಲ್ಲಿ ಈ ಮುಂದಕ್ಕೆ ಚಿಕ್ಕಪೇಟೆ ಆಗಿರ್ಬೋದು, KR ಮಾರ್ಕೆಟ್ ಆಗಿರ್ಬೋದು, ಒಂದು ರೌಂಡ್ ಹಾಕ್ತೀವಿ. ಸೊ ನಮ್ಮ ಜೊತೆ ನೀವು ಕೂಡ ರೌಂಡ್ ಹಾಕ್ಬೋದು. ಸೊ ಬನ್ನಿ, ಇವತ್ತಿನ ಡೇ ನಮ್ಮದು ಹೇಗಿರುತ್ತೆ, ಬೆಂಗಳೂರಲ್ಲಿ ರೌಂಡ್ ಹೇಗಿರುತ್ತೆ, ಆ ರಶಲ್ಲಿ ಆ ಜನಗಳ ಮಧ್ಯೆ ನಾವು ಕೂಡ ಹೇಗೆ ಓಡಾಡ್ತೀವಿ ಅಂತೇಳಿ ನೀವು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಬನ್ನಿ ಹೋಗೋಣ ಬ್ಯಾಂಗ್ಳೂರಿಗೆ, ನಮ್ಮ ಟ್ರೈನ್ ಜರ್ನಿ ನಿಮ್ಮ ಜೊತೆ. ಹೊರಡೋಣ. ಸರಿ. ಸೊ ಟೈಮ್ ಆಯಿತು. ಸೊ ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ, ಬನ್ನಿ ಹೋಗೋಣ. ರೀ, ಇವತ್ತು ಬೆಂಗಳೂರಲ್ಲಿ ಕಾಲು ನೋವು ಬರಲ್ವಾ? ಹೋದ್ಮೇಲೆ ಗೊತ್ತಾಯ್ತದೆ ಕಾಲು ನೋವು ಬರ್ತದೋ ಇಲ್ವಾ ಅಂತ. ಫುಲ್ಲು ಚಿಕ್ಕಪೇಟೆ ಎಲ್ಲ ರೌಂಡ್ ಹಾಕ್ಸ್ಬಿಡ್ತಾರೆ. ಸಂಜೆ ಬರೋಷ್ಟೊತ್ತಿಗೆ ಫುಲ್ ಕಾಲು ನೋವು ಬಂದುಬಿಟ್ಟಿರುತ್ತೆ. ನೋಡಿ, ಇನ್ನೂ ಬೆಳಗ್ಗೆ 6 ಗಂಟೆ ಆಗಿದೆ ಅಷ್ಟೇ. ರೈಲ್ವೆ ಸ್ಟೇಷನ್ ನಿಯರ್ ಇದೆ ನಮಗೆ. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ನೋಡುವ ಹೇಗಿರುತ್ತೆ ಇವತ್ತಿನ ದಿನ. ಸೊ ಇಲ್ಲಿ ಹತ್ತಿರನೇ ಒಂದು 5 ಮಿನಿಟ್ಸ್ ಆಗುತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೂ ಅಷ್ಟರಲ್ಲಿ. ಸೊ ಬನ್ನಿ, ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಈಗ ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ಅವ್ರು ಟಿಕೆಟ್ ತೊಗೋತಾ ಇದ್ದಾರೆ. ನಾನು ಸ್ವಲ್ಪ ಸ್ಲೋ ಹತ್ತೋದು, ನೀವೇ ನೋಡಿದ್ವಿ, ಫುಲ್ಲು ಹತ್ತಿ ಇಳಿಬೇಕು. ಸೊ ಹಾಗಾಗಿ ನಾನು ಹೊರಟೆ, ಅವರು ಟಿಕೆಟ್ ತೊಗೊಂಡು ಆಮೇಲೆ ಅವ್ರು ಫಾಸ್ಟಾಗಿ ಬರ್ತಾರೆ. ಇಲ್ಲೊಂದೇ ಸಮಸ್ಯೆ, ಇದೊಂದು ಹತ್ತಿ ಇಳಿಬೇಕು. ವಾಪಸ್ ಬರುವಾಗ ಏನಿಲ್ಲ, ಈ ಕಡೆನೇ ಇಳಿಸ್ಬಿಡ್ತಾರೆ. ಹೋಗುವಾಗ ಹತ್ತಬೇಕು. ಹತ್ತಿ ಇಳಿಯೋಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ. ನಾನು ತುಂಬ ಬೇಗ ಹತ್ತಲ್ಲ. ಸೊ ಅವರು ಬೈತಾರೆ. ಸೊ ಅದಕ್ಕೆ ನಾನು ಹೋದರೆ ಅವ್ರ ಪಾಡಿಗೆ ಅವರು ಬೇಗ ಬರ್ತಾರೆ. ಇನ್ನೊಂದು 10-15 ಮಿನಿಟ್ಸಲ್ಲಿ ಟ್ರೈನ್ ಬರುತ್ತೆ. ಸೊ ಹಾಗಾಗಿ ಟಿಕೆಟ್ ತೊಗೊಂಡು ಭಾಳ ಟ್ರೈನ್ ಬರ್ತಾಯಿದೆ. ಇದು ಮೈಸೂರು ಕಡೆ ಹೋಗ್ತಾ ಇರೋವಂಥ ಟ್ರೈನು. ಸೊ ನಾವು ಬೆಂಗಳೂರು ಕಡೆ ಹೋಗ್ಬೇಕು, ಹಾಗಾಗಿ ಆ ಕಡೆ ಹೋಗ್ತೀವಿ.
ಬೆಂಗಳೂರಿಂದ ಬರೋವಾಗ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಇಳ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ಗೆ ಬೆಂಗಳೂರಿಗೆ ಹೋಗೋಕ್ಕೆ ಹೋಗ್ತೀವಿ. ನೋಡ್ತಾ ಇದ್ದೀರಾ ಅವರು ಹೇಗೆ ಬರ್ತಾಯಿದ್ದಾರೆ ಅಂತ. ನಾವು ಮೇಲೆ ಹತ್ಕೊಂಡು ಬರ್ತೀವಿ, ಅವರು ಮಧ್ಯದಲ್ಲೇ ಬಂದುಬಿಡ್ತಾರೆ ಈಸಿ ಆಗಲಿ ಅಂತ. ಹತ್ತೋರು ಯಾರು ಟೈಮ್ ಆಗುತ್ತೆ ಅಂತ ಈಸಿಯಾಗಿ ನೋಡ್ಕೊತಾರೆ ಅವರು. ನೋಡಿ ಹೆಂಗೆ ಬರ್ತಿದ್ದಾರೆ ಇವ್ರು. ಯಾವಾಗಲೂ ಹಿಂಗೆ ಸರ್ಕಸ್ ಮಾಡೋದೇ ಕೆಲಸ ಇವ್ರಿಗೆ. ಈಸಿಯಾಗಿ ಆಗ್ಬಿಡ್ಬೇಕು, ನಡೆಯೋದೆಲ್ಲ ಆಗಲ್ಲ. ಬಟ್ ನಾನು ಈ ಥರ ಸರ್ಕಸ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಸರ್ಕಸ್ ಮಾಡಲ್ಲ. ನಾವು ಒತ್ತಿ ಹಿಡಿದು ಸ್ವಲ್ಪ ಸುಸ್ತಾದರೂ ಪರವಾಗಿಲ್ಲ ಬರ್ತೀವಿ. ಇವ್ರು ಹಂಗಲ್ಲ, ಈಸಿಯಾಗಿ ಬಂದು ಈಸಿಯಾಗಿ ಸೇರ್ಕೊಂಡ್ಬಿಡ್ತಾರೆ. ಸರಿ, ನೆಕ್ಸ್ಟ್ ಇನ್ನೊಂದು ಟ್ರೈನ್ ಹೋಗ್ತಾಯಿದೆ. ಈ ಟ್ರೈನ್ ಹೋದ್ಮೇಲೆ ನಮ್ಮ ಟ್ರೈನ್ ಬರೋದು. ಬಂದಮೇಲೆ ಟ್ರೈನ್ ಬಂದಮೇಲೆ ಸಿಗ್ತೀವಿ. ನಮ್ಮ ಟ್ರೈನ್ ಬಂತು. ಸಾಮಾನ್ಯ ಈ ಟೈಮ್ಗೆ ಅಷ್ಟು ಹತ್ತೋದು ರಶ್ ಇರಲ್ಲ, ಬಟ್ ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ. ಮಂಡ್ಯ ಪಾಸ್ ಆಗೋಷ್ಟರಲ್ಲಿ ಸ್ವಲ್ಪನೂ ಜಾಗ ಇರಲ್ಲ. ನೀವೇ ನೋಡ್ಬೋದು ಎಷ್ಟು ರಶ್ ಇರುತ್ತೆ ಅಂತ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಎಲ್ಲ ವೀಕೆಂಡ್ ಮುಗಿಸ್ಕೊಂಡು ವಾಪಸ್ ಬ್ಯಾಂಗ್ಳೂರು ಹೋಗ್ತಿರ್ತಾರಲ್ಲ, ಸೊ ಫುಲ್ಲು ರಶ್ಶು. ಮಂಡೇ ಅಂತಲ್ಲ, ಎವ್ರಿ ಡೇ ಈ ಟ್ರೈನು ಬೆಳಗ್ಗೆ ಟ್ರೈನ್ ಸ್ವಲ್ಪ ರಶ್ ಇರುತ್ತೆ. ಸೊ ರಶ್ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಟ್ರೈನ್ ಅಂತ. ಮದ್ದೂರು ಸ್ಟೇಷನ್ ಇದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಮಂಡ್ಯದಲ್ಲೇ ಆಲ್ರೆಡಿ ಜನ ಫುಲ್ ಆಗಿಬಿಟ್ಟಿದ್ರು, ಸೀಟೇ ಇರಲಿಲ್ಲ. ಇನ್ನಿಲ್ಲಿ ಮದ್ದೂರಲ್ಲಿ ಹತ್ತದ ಮೇಲಂತೂ ಜನ ಫುಲ್ ಆಗಿಬಿಡ್ತಾರೆ. ಕೂತ್ಕೊಳ್ಳೋದು ನಿಂತ್ಕೊಳ್ಳೋಕ್ಕೂ ಅಕ್ಕಪಕ್ಕ ಅಲ್ಲಿ ಹೋಗೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಕೂತ್ಕೊಳ್ಳೋಕ್ಕಂತೂ ಒಬ್ರಿಗೂ ಸೀಟ್ ಸಿಗೋಲ್ಲ. ನೀವೇ ನೋಡ್ಬೋದು ಫುಲ್ಲು ರಶ್ಶು ಟ್ರೈನು. ಹಾಗೆ ನಿಂತ್ಕೊಂಡೆ ಮೊಬೈಲ್ ನೋಡ್ಕೊಂಡು ಹೇಗೆ ಟೈಮ್ ಪಾಸ್ ಮಾಡ್ತಾರೆ ಜನ ಅಂತ ನೀವೇ ನೋಡ್ಬೋದು. ಇದೇ ಬೆಂಗಳೂರು ಮೈಸೂರು ಟ್ರೈನ್ ಜರ್ನಿ ಮಾಡುವಂಥದ್ದು ಜನಗಳು ಹೇಗೆ ಮಾಡ್ತಾರೆ ಅಂತ ನೀವೇ ನೋಡ್ಬೋದು. ಸೊ ಸ್ಟೇಷನ್ ಬಂತು. ಬೆಳಗ್ಗೆ 9:15ಗೆ ರೈಲ್ವೆ ಸ್ಟೇಷನ್ನು ರೀಚ್ ಆಗುತ್ತೆ ಟ್ರೈನು. ನಾವು ಕೂಡ ಸ್ಟೇಷನ್ ಬಂತು, ನಾವು ಕೂಡ ಹೊರಟ್ವಿ ಸ್ಟೇಷನಿಂದ. ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸೊ ಇಲ್ಲಿಂದ ನಾವು ಚಾಮರಾಜಪೇಟೆ ಹೋಗಬೇಕು, ಶಂಕರ ಮಠಕ್ಕೆ. ಸೊ ನಮ್ಮ ತಂದೆದು ವೈದಿಕ ಇದೆ, ಅಂದರೆ ಎವ್ರಿ ಇಯರ್ ನಾವೇನು ಮಾಡ್ತೀವಿ ಕಾರ್ಯಕ್ರಮದ್ದು, ಸೊ ಅದು ಬುಕ್ ಮಾಡಲಿಕ್ಕೆ ಹೋಗಬೇಕು. ಸೊ ಈಗ ಮೆಜೆಸ್ಟಿಕ್, ಇದು ಕೆಂಪೇಗೌಡ ರೈಲ್ವೆ ಸ್ಟೇಷನ್, ಇಲ್ಲಿಂದ ಮೆಜೆಸ್ಟಿಕ್ ಹೋಗಬೇಕು.
ಇದು ರೈಲ್ವೆ ಸ್ಟೇಷನ್ ಫಸ್ಟ್ನೇ ಪ್ಲ್ಯಾಟ್ಫಾರ್ಮು, ಇಲ್ಲಿಂದನೇ ಎಂಟ್ರೆನ್ಸ್ ಇರೋದು. ಸೊ ನಾವೀಗ ರೈಲ್ವೆ ಸ್ಟೇಷನಿಂದ ಹೊರಟು ಹೊರಗಡೆ ಹೋಗ್ತಾ ಇದ್ದೀವಿ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1. ಇಲ್ಲೇ ಏನಿದ್ರು ಟಿಕೆಟ್ ಚೆಕಿಂಗ್ ಏನಾರು ಇದ್ದರೆ ಇಲ್ಲೇ ಆಗೋದು. ಅಕಸ್ಮಾತ್ ಟಿಕೆಟ್ ತೊಗೊಂಡಿಲ್ಲ ಅಂದರೆ ಇಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಈಗ ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ, ಚಾಮರಾಜಪೇಟೆ ಬಸ್ಗೋಸ್ಕರ. ಸೊ ಇಲ್ಲಿ ಅಂಡರ್ ಪಾಸ್ ಇದೆ, ಅಂಡರ್ ಪಾಸಿಂದ ಆ ಸೈಡ್ ಹೋಗಬೇಕು, ಡೈರೆಕ್ಟ್ ಹೋಗೋಕ್ಕಾಗಲ್ಲ, ಮಧ್ಯೆ ಬ್ಯಾರಿಗೇಟ್ ಹಾಕಿದ್ರಿಂದ. ಸೊ ಅಂಡರ್ ಪಾಸಲ್ಲೇ ಹೋಗಬೇಕು. ಸೊ ಇದೇನೇ ಅಂಡರ್ ಪಾಸು. ನೀವು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ SR ಬಸ್ ಸ್ಟ್ಯಾಂಡ್ ಕಡೆ ಹೋಗಬೇಕು ಅಂದರೆ BMTC ಬಸ್ ಸ್ಟ್ಯಾಂಡ್ ಕಡೆ ಈ ಅಂಡರ್ ಪಾಸಲ್ಲೇ ಹೋಗಬೇಕು. ಇಲ್ಲೂ ಕೂಡ ನೋಡಿ ತುಂಬ ಅಂಗಡಿಗಳು ಹಾಕಿರ್ತಾರೆ. ನಾವು ಬೆಳಗ್ಗೆ 9 ಕಾಲಾಗಿದ್ದರಿಂದ ಕೆಲವು ಅಂಗಡಿಗಳು ಇನ್ನೂ ಓಪನ್ ಇರಲಿಲ್ಲ. ಇದು ಫ್ಲ್ಯಾಗ್ ಹಾಯಿಸ್ಟ್ ಮೋಸ್ಟ್ಲಿ ಇಂಡಿಪೆಂಡೆನ್ಸ್ ಡೇಗೆ ಫುಲ್ ಸೆಲೆಬ್ರೇಷನ್ ಜೋರಾಗಿ ಮಾಡಿದ್ದಾರೆ ಇಲ್ಲಿ. ಅದನ್ನು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಅಂಗಡಿಗಳು ಆಲ್ರೆಡಿ 90% ಎಲ್ಲ ಅಂಗಡಿ ಓಪನ್ ಆಗಿರುತ್ತೆ. ಎಲ್ಲೋ ಕೆಲವೊಂದು ಅಂಗಡಿಗಳು ಮಾತ್ರ ಓಪನ್ ಇರೋಲ್ಲ. ಇಲ್ಲೂ ಕೂಡ ಸುಮಾರು ಐಟಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಎಷ್ಟೋ ಜನ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇಂಟೀರಿಯರ್ ಹೋಗೋದೇ ಇಲ್ಲ ಚಿಕ್ಕಪೇಟೆಗೆ. ಸೊ ಇಲ್ಲೂ ಸಾಕಷ್ಟು ಶಾಪಿಂಗ್ ಮಾಡ್ಬೋದು. ಇದು ರೈಲ್ವೆ ಸ್ಟೇಷನಿಂದ BMTC ಬಸ್ ಸ್ಟ್ಯಾಂಡ್ ಕಡೆ ಹೋಗೋದಕ್ಕೆ ಇರುವಂಥ ಅಂಡರ್ ಪಾಸ್ ಇದು. ಸೊ ನಾವು ಇಲ್ಲಿಂದನೇ ಹೊರಟ್ವಿ. ನಾವು ಟಿಫನ್ ಕೂಡ ಅಲ್ಲಿ ಹೋಗಿ ಮಾಡೋಣ ಅಂದ್ಕೊಂಡ್ವಿ ಚಾಮರಾಜಪೇಟೆ, ಬಟ್ 1 ಅವರ್ ಮೇಲಾಗೋಗುತ್ತೆ. ಆಲ್ರೆಡಿ 9:30 ಆಗೋಗಿತ್ತು, ಟೈಮ್ ಆಗುತ್ತೆ ಅಂಥೇಳಿ ಇಲ್ಲಿ ಅಂಡರ್ ಪಾಸ್ ನೀವು ಪಾಸ್ ಆಗ್ತಿದ್ದಂಗೆ ಸೈಡಲ್ಲಿ ಒಂದು ಬ್ರೇಕ್ಫಾಸ್ಟ್ಗೆ ಅಂತಲೇ ಮಾಡಿದ್ದಾರೆ, ಒಂದು ಫಾಸ್ಟ್ ಫುಡ್ ಇದೆ. ಸೊ ಅಲ್ಲಿ 2-3 ಟೈಮ್ಸ್ ನಾವು ತಿಂದಿದ್ದೀವಿ. ಸೊ ಇಲ್ಲೇ ನಾವು ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ಹೊರಟ್ಬಿಟ್ವಿ. ಸುಮ್ಮನೆ ಟೈಮ್ ಆಗಿಬಿಡುತ್ತೆ, ಇನ್ನು 1 ಅವರ್ 2 ಅವರ್ಸ್ ಅಂದರೆ ಸುಸ್ತಾಗ್ಬಿಡುತ್ತೆ. ಹೋಟೆಲ್ ಹುಡುಕಬೇಕು ಅಂದರೆ ನಾವು ಇದು ಚಿಕ್ಕಪೇಟೆ ಸೈಡ್ ಹೋಗಬೇಕಿತ್ತು, ಆ ಸೈಡು. ಸೊ ನಾವು ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆಯಿಂದ ಹೋಗ್ತಾ ಇರೋದ್ರಿಂದ ಇನ್ನು ಅಲ್ಲಿ ಚಾಮರಾಜಪೇಟೆ ಹತ್ರನೂ ಹೋಟೆಲ್ ಹುಡ್ಕೋದೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಇಲ್ಲೇ ಮಾಡ್ಕೊಂಬಿಟ್ವಿ. ಸೊ ನಾವು ಇಲ್ಲಿಂದ ಚಾಮರಾಜಪೇಟೆಗೆ ಹೋಗ್ತಾ ಇರೋದು. ಶಂಕರ ಮಠ ಹತ್ರ ಇರೋ ಶ್ರಾದ್ದ ಭವನ ಅಂತೇಳಿ, ಅಲ್ಲಿ ಎವ್ರಿ ಇಯರ್ ನಾವು ಕಾರ್ಯ ಅಲ್ಲೇ ಮಾಡ್ತಿದ್ದಿದ್ದು. ಸೊ ಹಾಗಾಗಿ ಅಲ್ಲೇ 15 ಡೇಸ್ ಮುಂಚೆನೇ ಬುಕ್ ಮಾಡಬೇಕು. ಸೊ ಹಾಗಾಗಿ ಬುಕ್ ಮಾಡಿಬಿಟ್ಟು ಅಲ್ಲಿಂದ ನಾವು ಆಮೇಲೆ ಚಿಕ್ಕಪೇಟೆಗೆ ಹೋಗೋಣ ಅಂಥೇಳಿ ಹೊರಟ್ವಿ. ಬಸ್ ಕೂಡ ಇಲ್ಲೇ ರೆಡಿ ಇತ್ತು. ಸೊ ಹಾಗಾಗಿ ಬಸ್ ಹತ್ಕೊಂಡು ನಾವು ಕೂಡ ಹೋಗಿ ಚಾಮರಾಜಪೇಟೆಯಲ್ಲಿ ಇಳ್ಕೊಂಡು ಅಲ್ಲಿ ಹೋಗಿ ಬುಕ್ ಮಾಡಿ, ಅಲ್ಲಿಂದ ಬುಕ್ ಮಾಡಿದ ನಂತರ ಅಲ್ಲಿಂದ ನಾವು ಹೊರಟಿದ್ದು. ಅದು ಕೂಡ ತುಂಬ ಚೇಂಜಸ್ ಮಾಡಿದ್ದಾರೆ ಶ್ರಾದ್ದ ಭವನದಲ್ಲೂ. ಸಾಮಾನ್ಯವಾಗಿ ಅಲ್ಲಿ ಇದ್ದಿದ್ದು ಅಮೌಂಟ್ ತುಂಬ ಕಡಿಮೆ ಇತ್ತು ಸಾಮಾನ್ಯ ಬೇರೆ ಕಡೆಗಿಂತ, ಬಟ್ ಈಗ 1ಕ್ಕೆ ಡಬಲ್ ಮಾಡಿಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ಏನು ಮಾತಿಲ್ಲ. ಶಂಕರ ಮಠದಿಂದನೇ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಮಾಡಿದ್ರು. ನಾವು ಲಾಸ್ಟ್ ಟೈಮ್ ಮಾಡೋದಕ್ಕಿಂತ ಈಗ ಸ್ವಲ್ಪ ಜಾಸ್ತಿ ಆಗಿತ್ತು. ನಮ್ಗೆ ಅಲ್ಲಿ ಹೋದ್ಮೇಲೆ ಅದ್ರ ಬಗ್ಗೆ ಗೊತ್ತಾಗಿದ್ದು. ಇದೇ ನೋಡಿ ಶಂಕರ ಮಠ. ಶಂಕರ ಮಠದಿಂದ ನೀವು ಮುಂದೆ ಹೋದರೆ ಶಂಕರ ಪೊಲೀಸ್ ಸ್ಟೇಷನ್ ಬರುತ್ತೆ. ಪೊಲೀಸ್ ಸ್ಟೇಷನ್ ಪಕ್ಕದ ರೋಡಲ್ಲಿ ಹೋದರೆ ನಿಮಗೆ ರಂಗದೊರೆ ಹಾಸ್ಪಿಟಲ್ ಏನು ಬರುತ್ತೆ ಅದ್ರ ಹಿಂಭಾಗನೇ ಇರೋದು ಶ್ರಾದ್ದ ಭವನ ಅಂಥೇಳಿ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸುಮಾರು ಜನ ಎಲ್ಲೆಲ್ಲಿಂದನೋ ಬಂದು ಇಲ್ಲೇ ಮಾಡೋದು ಜಾಸ್ತಿ. ಇಲ್ಲಿ ಒಂದು ಕಡೆ ಮಾಡ್ತಾರೆ, ಮಲ್ಲೇಶ್ವರಮಲ್ಲಿ ಒಂದು ಕಡೆ ಮಾಡ್ತಾರೆ. ಸೊ ಮಲ್ಲೇಶ್ವರಂಗಿಂತ ಇಲ್ಲಿ ನಮಗೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಮುಖ್ಯವಾಗಿ ನಾವು ಮಾಡ್ತಿರೋದು ನಮ್ಮ ಅಣ್ಣಂಗೋಸ್ಕರ. ಅಣ್ಣ ಇಲ್ಲಿ ನಮ್ಮ ಹತ್ರ ಕರ್ಸ್ಕೊಳ್ಳೋಕ್ಕೆ ಅವನ ದೂರ ಆಗೋಗುತ್ತೆ ಅವನಿಗೆ ಸ್ವಲ್ಪ ಹತ್ತಿರ ಇರೋದು ಅಂದರೆ ಬೆಂಗಳೂರಲ್ಲೇ ಮಾಡಬೇಕು ನಾವು. ಹಾಗಾಗಿ ನಾವೇ ಬೆಂಗಳೂರಲ್ಲಿ ಹೋಗಿ ಮಾಡ್ತೀವಿ ಹಾಗಾಗಿ ಅಣ್ಣಂಗೋಸ್ಕರ. ಸೊ ಹಾಗಾಗಿ ಅಲ್ಲೇ ಮಾಡ್ತೀವಿ ಹತ್ತಿರಗೋಸ್ಕರ. ಇದೇ ನೋಡಿ ಶ್ರಾದ್ದ ಭವನ, ರಂಗದೊರೆ ಹಾಸ್ಪಿಟ್ಲ್ ಹಿಂಭಾಗನೇ ಬರುತ್ತೆ. ಸೊ ನಾನಿಲ್ಲಿ ಜಸ್ಟ್ ನೋಡಿಕೊಂಡು ಬುಕ್ಕಿಂಗ್ ಮಾಡಿ ಬಂದ್ವಿ. ಶೃಂಗೇರಿ ಮಠದಿದು. ಸೊ ಇಲ್ಲಿಂದ ನಾವು ಮುಗಿಸ್ಕೊಂಡು KR ಮಾರ್ಕೆಟ್ ಬಸ್ ಹತ್ಕೊಂಡು ಮಾರ್ಕೆಟ್ ಕಡೆ ಹೋದ್ವಿ. ಮಾರ್ಕೆಟು ಅಷ್ಟೇ ನಾವು ಹೋದಾಗ 10:15 11 ಗಂಟೆ ಅಂದ್ಕೊಳ್ಳಿ. ನೋಡಿ ಏನು ಇನ್ನೂ ಅಷ್ಟಾಗಿ ಇದಾಗಿಲ್ಲ, ಜನನೂ ತುಂಬ ಕಡಿಮೆ ಅನ್ನಿಸ್ತಾರೆ ನಿಮಗೆ. ಯಾಕಂದರೆ ಮಂಡೇ ಆಗಿತ್ತಿದು, ವರಮಹಾಲಕ್ಷ್ಮಿ ಹಬ್ಬದ ವೀಕೆ ಇದು. ಸೊ ಹಾಗಾಗಿ ಸ್ವಲ್ಪ ರಶ್ ಇತ್ತು. ಬಟ್ ನಾವು ಹೋಗಿ ಟೈಮ್ 11 ಗಂಟೆಗಿಂತ ಇನ್ನೂ ಜನ ಬಂದಿರಲಿಲ್ಲ. ಸಾಮಾನ್ಯ ಇಲ್ಲೆಲ್ಲ ಅಂಗಡಿಗಳೆಲ್ಲ ಓಪನ್ ಆಗೋದೇ 11-12 ಗಂಟೆ ಮೇಲೆ. ಅಲ್ಲಿ ತನಕ ನಿಮಗೆ ಅಷ್ಟಾಗಿ ಅಂಗಡಿಗಳು ಅಷ್ಟು ಹಾಕಲ್ಲ. ಅಂಗಡಿಗಳು ತೆಗೆಯೋದು ಇಲ್ಲ ಜಾಸ್ತಿ ಬೇಗ. ಶುರುವಾಗೋದೇ 11 ಗಂಟೆ 12 ಗಂಟೆ ಮೇಲೆ. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಈಗ ರೀಸೆಂಟಾಗಿ ಒಂದು 2 ಡೇಸ್ ಬ್ಯಾಕು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಸಂಡೇ ಸ್ಯಾಟರ್ಡೆ ಸಂಡೇ ಕಂಟಿನ್ಯೂಸ್ ರಜಾ ಇತ್ತು. ಇಲ್ಲಿ ಫುಲ್ಲು
ರಶ್ ಇತ್ತು ಅಂತ ನಾನು ನೋಡಿದ್ದೆ. ಈಗ ನೋಡಿ ಹೇಗಿದೆ. ಬಟ್ ವೆಹಿಕಲ್ಸ್ ಬಿಟ್ಬಿಟ್ಟಿದ್ದಾರೆ ಸಿಕ್ಕಾಬಿಟ್ಟೆ. ಜನ ಓಡಾಡಬೇಕಾದ ಜಾಗದಲ್ಲೇ ನೋಡಿ 2 ವೀಲರ್ಸ್ ಎಷ್ಟು ಜನ ಬರ್ತಾರೆ. ಸುಮ್ಮನೆ ಟಚ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಆದಷ್ಟು ಹುಷಾರಾಗಿ ಹೋಗಬೇಕು. ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಯಾಕಂದರೆ ಇನ್ನೂ ಅಂಗಡಿಗಳು ಇಲ್ಲಿ ತುಂಬ ಸೈಡ್ಸಲ್ಲಿ ಅಂಗಡಿಗಳು ಹಾಕ್ತಿದ್ರು, ಇನ್ನೂ ಹಾಕಿಲ್ಲ. ನಾನು ಮತ್ತೆ ಇನ್ನೊಂದು ರೌಂಡ್ ಬರ್ತೀನಿ, ಅವಾಗ ತೋರಿಸ್ತೀನಿ. ಈಗ ನಾವು ಒಂದು ರೌಂಡು ಫಸ್ಟು ನಮ್ಮದೊಂದು ಏನೋ ಕೆಲವು ಅಂಗಡಿಗಳಿಗೆ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಫಸ್ಟ್ ನಾವು ಹೊರಟ್ಬಿಟ್ವಿ. ನೋಡ್ಕೊಂಡು ಹೋಗ್ತಿದ್ವಿ. ನೀವೇ ನೋಡ್ಬೋದು, ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ಪೆಷಲ್ಲಾಗಿ ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ದೇವ್ರಿಗೆ ಸಂಬಂಧಪಟ್ಟಿರೋದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಚಿಕ್ಕಪೇಟೆ ಅವೆನ್ಯೂ ರೋಡು ಇದೇನಿದೆ, ಇದು KR ಮಾರ್ಕೆಟಿಂದ ಒಳಗಡೆ ಹೋಗಿ ಅವೆನ್ಯೂ ರೋಡ್. ಇದು ರಾಜ ಮಾರ್ಕೆಟ್ ಅಂತ ಏನು ಬರುತ್ತೆ, ಈ ರೋಡಲ್ಲೇ ನಿಮಗೆ ರಾಜ ಮಾರ್ಕೆಟ್ ಬರೋದು. ತುಂಬ ಐಟಮ್ಸ್ ನೋಡಿ, ಇನ್ನೂ ಡೋರ್ಸ್ ಓಪನ್ ಇಲ್ಲ, ಇನ್ನೂ ಸ್ವಲ್ಪ ಹೊತ್ತಾದರೆ ಎಲ್ಲ ಓಪನ್ ಆಗುತ್ತೆ. ವರಮಹಾಲಕ್ಷ್ಮಿಗಂತೂ ಒಳ್ಳೊಳ್ಳೆ ಐಟಮ್ಸ್ ಬಂದಿದೆ, ಗಿಫ್ಟ್ ಐಟಮ್ಸು ನೋಡಿ, ಜ್ಯುವೆಲರೀಸು ಎಲ್ಲ ಮಾತ್ರ ಸಖತ್ತಾಗಿ ಹಾಕಿದ್ದಾರೆ. ರೇಟು ಕೂಡ ಹಾಗೆ ಇದೆ, ಕಡಿಮೆ ಅಂತೂ ಖಂಡಿತ ನೀವು ಅಂದ್ಕೊಂಡು ಹೋಗಲೇಬೇಡಿ. ಫ್ಲವರ್ಸ್ದಂತೂ ತುಂಬ ಡಿಫ್ರೆಂಟಾಗಿ ಬಂದಿದೆ. ಗಿಳಿ ಮರಿದು ತುಂಬ ಚೆನ್ನಾಗಿ ಬಂದಿದೆ, ಯುನೀಕಾಗಿ ಬಂದಿದೆ. ಪ್ರತಿ ವರ್ಷವೂ ಏನಾದ್ರು ಹೊಸ ಥರ ಇದ್ದೇ ಇರುತ್ತೆ ನೋಡಿ. ಇದು ಬಾಳೆ ಕಂದು ನಾವೇನು ಸೈಡ್ಗೆ ಹಾಕ್ತೀವಿ, ಅದರೂ ಆರ್ಟಿಫಿಷಿಯಲ್ ಬಾಳೆಕಂದುಗಳು ಬಂದುಬಿಟ್ಟಿದೆ. ನಾವು ಸುಮಾರು ಅಂಗಡಿಯಲ್ಲಿ ವಿಚಾರಿಸಿದ್ವಿ, ಅದ್ರದ್ದು ರೇಟ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ತುಂಬ ಕಾಸ್ಟ್ಲಿ ಕೂಡ ಇದೆ, ಯಾಕಂದರೆ ಹಬ್ಬದ ಟೈಮಲ್ಲಿ ನೀವೇನೇ ಹೋಗಿ ಈ ಥರ ಶಾಪ್ಗಳಲ್ಲಿ ರೇಟು ಜಾಸ್ತಿ ಹೇಳ್ತಾರೆ ನಿಮಗೆ, ಕಡಿಮೆಗಂತೂ ಸಿಗೋಲ್ಲ. ಬಟ್ ಹಾಗೆ ಜನನೂ ಅಷ್ಟೇ ತೊಗೋತಾರೆ ನೋಡಿ. ಡೆಕೋರೇಷನ್ ಆಗಿ ಕಮಲದ್ದಾಗಿರ್ಬೋದು, ಇವೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಯುನೀಕ್ ಆಗಿರುವಂಥ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಖಂಡಿತ ಯಾರೇ ವರಮಹಾಲಕ್ಷ್ಮಿ ಇದ್ದರೂ ಹೋಗಿ ಒಂದ್ಸಲಿ ಚಿಕ್ಕಪೇಟೆ ವಿಸಿಟ್ ಮಾಡಿ. ಕಾಲು ನೋವಂತೂ 100% ಬರುತ್ತೆ ಸುತ್ತಾಡಿ. ಬಟ್ ಅಷ್ಟೇ ವರ್ತ್ ಇದೆ. ಐಟಮ್ಸ್ಗಳು ಹಾಗೇ ಇದೆ, ತುಂಬ ಚೆನ್ನಾಗಿ ಹಾಕಿದ್ದಾರೆ ಈ ಸರಿ ಅಂತೂ. ಎಲ್ಲ ವೆರೈಟೀಸ್ ಬಂದಿದೆ. ಇದೆಲ್ಲ ಬಾಳೆಕಂದು ಕಟ್ಟೋದು, ದೇವ್ರ ಕುಳ್ಸೋಕ್ಕೆ ಅಂತ ಸೀರೆದು ಕಬ್ಬಿಣದ್ರಲ್ಲಿ, ಅದರೊಳಗೆ ಸ್ಟ್ಯಾಂಡ್ ಥರ ಮಾಡಿ ಸುಮಾರು ಥರ ಸ್ಟ್ಯಾಂಡ್ಗಳಲ್ಲೂ ವೆರೈಟೀಸ್ ಬಂದುಬಿಟ್ಟಿದೆ ಈ ಸಲ ಅಂತೂ. ಮೊದಲೆಲ್ಲ ಒಂದು ಥರನೇ ಇರ್ತಿತ್ತು, ಈಗ ಅದರಲ್ಲೂ ವೆರೈಟಿ ಸ್ಟ್ಯಾಂಡ್ಗಳು ಬಂದುಬಿಟ್ಟಿದೆ ನಿಮಗೆ. ಎಲ್ಲೋದ್ರೂ ಜನ ಮಾತ್ರ ಅಷ್ಟು ಜನ ಇದ್ದಾರೆ. ನಾವು ವೀಕ್ ಡೇಸ್ ಜನ ಇರಲ್ಲ ಅಂದ್ಕೊಂಡ್ವಿ, ಬಟ್ ವರಮಹಾಲಕ್ಷ್ಮಿ ಇನ್ನೊಂದು 4-5 ಡೇಸ್ ಇದ್ದಿದ್ದರಿಂದ ತುಂಬಾ ಜನ ಇದ್ದರು. ಎಲ್ಲ ಬರೀ ದೇವ್ರದ್ದು ಕಾಲು ಕೈ ಅದ್ರದ್ದು ಏನಿರುತ್ತೆ ಅದನ್ನು ತೊಗೊಳ್ಳೋರೇ ಜಾಸ್ತಿ. ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಡೆಕೋರೇಟಿವ್ ಐಟಮ್ಸು ಸಿಕ್ಕಾಬಟ್ಟೆ ತೊಗೊಳ್ತಿದ್ರು ಜನ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಆರ್ಚ್ದು, ರೌಂಡ್ ಕಲರ್, ಸ್ಕ್ವೇರ್ದು, ರೌಂಡ್ದು ಎಲ್ಲನೂ ಇದೆ ಇಲ್ಲಿ. ನಿಮ್ಗೆ ಏನು ಬೇಕು ಎಲ್ಲನೂ ಇದೆ. ಒಂದು ರೌಂಡ್ ಹೋದರೆ ಸಾಕು, ನಿಮಗೆ ಯಾವುದು ನೀವು ಅಂದ್ಕೊಂಡು ಹೋಗಿರ್ತೀರಿ 100% ಅದು ಸಿಕ್ಕೇ ಸಿಗುತ್ತೆ ನೋಡಿ. ಗಿಫ್ಟ್ ಐಟಮ್ಸಲ್ಲಿ ಎಷ್ಟು ವೆರೈಟೀಸ್ ಇದೆ ನಿಮಗೆ. ಶಾಪ್ಸ್ಗಂತೂ ಕಡಿಮೆ ಇಲ್ಲ, ಈ ಗಲ್ಲಿನಲ್ಲೂ ಶಾಪ್ಸ್ ಇದೆ. ನೀವು ಏನು ಒಂದು ಇಂಥದ್ದು ಬೇಕು ಅಂತ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ, ಆ ಥರ ವೆರೈಟಿ ಶಾಪ್ ಸಿಗಬೇಕು ಅಂದರೆ ಅಷ್ಟೇ ಹೊರತು. ಬಟ್ ಈ ಒಂದು ರೋಡಲ್ಲೇ ನಿಮ್ಗೆ ಏನು ಬೇಕೆಲ್ಲ ಸಿಕ್ಬಿಡುತ್ತೆ 100%. ಯಾಕಂದರೆ ಅಷ್ಟು ಐಟಮ್ಸ್, ಅಷ್ಟು ಅಂಗಡಿಗಳಿವೆ ಇಲ್ಲಿ. ಇದು ರಾಜ ಮಾರ್ಕೆಟ್ ಅಂತೇಳಿ, ಇಲ್ಲಿ ಸಾಮಾನ್ಯ ಸಿಲ್ವರ್ ಶಾಪ್ಸ್ ಎಲ್ಲ ಇಲ್ಲಿರುತ್ತೆ. ಸಿಲ್ವರ್ ಐಟಮ್ಸ್ ಆಗಿರ್ಬೋದು, ಡೆಕೋರೇಟಿವ್ ಐಟಮ್ಸು, ಮಂಟಪಗಳು, ಟೇಬಲ್ಸ್ಗಳು, ಮತ್ತು ಗಿಫ್ಟ್ ಐಟಮ್ಸು, ಪೌಚಸ್ಸು, ಇವೆಲ್ಲ ಈ ರಾಜ ಮಾರ್ಕೆಟ್ ಒಳಗೆ ಸಿಗುತ್ತೆ ನಿಮಗೆ ಕಂಪ್ಲೀಟ್. ನೋಡಿ, ಇನ್ನೂ ಅಂಗಡಿಗಳು ಓಪನ್ ಆಗಿಲ್ಲ. ನಾವು ಹೋಗಿದ್ದ ಟೈಮ್ 11 ಗಂಟೆ ಆದರೂ ಶಾಪ್ಸ್ ಓಪನ್ ಇರಲಿಲ್ಲ. ಜರ್ಮನ್ ಸಿಲ್ವರ್ ಆಗಿರ್ಬೋದು, ಪ್ಯೂರ್ ಸಿಲ್ವರ್ ಆಗಿರ್ಬೋದು, ನಿಮಗೆ ದೇವ್ರಿಗೆ ಸಂಬಂಧಪಟ್ಟಿದ್ದು ಅಷ್ಟು ಐಟಮ್ಸ್ ಇಲ್ಲೇ ನಿಮಗೆ ಸಿಗೋದು ರಾಜ ಮಾರ್ಕೆಟಲ್ಲಿ. ರಾಜ ಮಾರ್ಕೆಟಿಂದ ಹಿಂಭಾಗ ಹೋದರೆ ಇದು ಕೂಡ ಕಂಪ್ಲೀಟಾಗಿ ದೇವ್ರದ್ದೇನೆ. ನೀವೇ ನೋಡ್ಬೋದು, ಫುಲ್ಲು ದಿಮ್ ಮಾಡಿದ್ದಾರೆ ಈ ಸಲ ವೆರೈಟಿಯಾಗಿ ನೋಡಿ. ಏನಂದರೆ ದೊಡ್ಡ ಸೈಜು 900, 1000, 500, 450 ಹಾಗೆ ಒಂದೊಂದು ದೇವರದ್ದು ಏನು ಸೀರೆ ಉಡ್ಸಿ ಆಲ್ರೆಡಿ ಅವರು ಪ್ರಿಪೇರ್ ಆಗಿರ್ತಾರೆ. ಒಂದೊಂದು ರೇಟ್ ಇದೆ. 450ಇಂದನೂ ಸ್ಟಾರ್ಟ್ ಆಗುತ್ತೆ ನಿಮಗೆ. 450, 550, 650, 900, 1000 ರುಪೀಸ್ ತನಕನೂ ಇದೆ ನಿಮಗೆ. ದಿಂಬುಗಳು ಅಷ್ಟೇ 450, 2 ದಿಂಬು ಥರ, ಮತ್ತು ಸೈಡಲ್ಲಿ ಹಾಕೋದು ಎಲ್ಲ ಒಂದೊಂದು ಥರ ಇದೆ ನಿಮಗೆ. ಎಲ್ಲ ಸಪ್ರೇಟಾಗಿ ತೊಗೋಬೇಕು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನಿಮಗೆ ಡೆಕೋರೇಟಿವ್ ಪ್ಲೇಸಸ್ಸು. ಬಟ್ ಏನು ಅಂದರೆ ನಿಮಗೆ
ಒಂದು ಐಟಮ್ ಬೇಕು ಅಂದರೆ ಹುಡುಕಬೇಕು, ಅಕಸ್ಮಾತ್ ನಿಮ್ಗೆ ಸಿಕ್ಕಿದಾಗ ತೊಗೊಂಬಿಡಿ. ಆಮೇಲೆ ತೊಗೋತೀನಿ ಅಂದರೆ ಮತ್ತೆ ಅದೇ ರೋಡಿಗೆ ಬರೋದಕ್ಕೆ ಸುಸ್ತಾಗ್ಬಿಟ್ಟಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಮಲಗಳು ಅಷ್ಟೇ 100 ರುಪೀಸ್ಗೆ 2 ಪೀಸ್ ಇತ್ತು, 100 ರುಪೀಸ್ಗೆ ಸಿಂಗಲ್ ಪೀಸ್ ಕೂಡ ಇತ್ತು. ಎಲ್ಲ ವೆರೈಟೀಸು ಎಲ್ಲ ರೇಂಜ್ಗೂ ನಿಮಗೆ ಸಿಗುತ್ತೆ. ಅಷ್ಟೇ ಅಂತ ಏನಿಲ್ಲ, ನಿಮ್ಮ ರೇಂಜು ನಿಮ್ಮ ಒಂದು ಏನು ಬಜೆಟ್ ಇರುತ್ತೆ ಅದ್ರ ಪ್ರಕಾರ ನೀವು ತೊಗೋಬೋದು. ನೋಡಿ ಇದು ಬರ್ತ್ಡೇಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಏನಂದರೆ ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ ಸಿಂಗಲ್ ಪೀಸ್ ಕೊಡೋಲ್ಲ. ನಾವು ಸಿಂಗಲ್ ವಿಚಾರಿಸಿದ್ವಿ, ಸಿಂಗಲ್ ಪೀಸ್ ಕೊಡೋಲ್ಲ ಅಂತ ಹೇಳಿದ್ರು. ಅವ್ರಿಗೆ 1 ಡಜನು ಅಥವಾ 6 ಅಥವಾ 12 ಪೀಸೇ ತೊಗೋಬೇಕು ಅಂತಾರೆ, ಸಿಂಗಲ್ ಪೀಸ್ ಕೊಡೋಲ್ಲ. ತುಂಬ ಚೆನ್ನಾಗಿ ಇದು ನೋಡಿ, ಇದು ಗೆಜ್ಜೆ ವಸ್ತ್ರ ಅಂತ ನಾವೇನು ಹೇಳ್ತೀವಿ ದೇವರಿಗೆ, ಅದು ಆ ಟೈಪಲ್ಲಿ ಹತ್ತಿನಲ್ಲಿ ಮಾಡಿರುವಂಥದ್ದು. ವರಮಹಾಲಕ್ಷ್ಮಿಯಾಗಿ ಆಗಲಿ ಗೌರಿ ಹಬ್ಬಕ್ಕೆ ಆಗಲಿ ಇದನ್ನು ಯೂಸ್ ಮಾಡಿದ್ರೆ ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕಾಲುಗಳಿಗೆ ಎಷ್ಟು ಬಂದಿತ್ತು ಅಂದರೆ ಕೈ ಕಾಲುಗಳು. ಕೆಲವ್ರು ಅಂತಾರೆ ಯೂಸ್ ಮಾಡಬೇಡಿ, ಹಾಕಬೇಡಿ ಕೈ ಕಾಲು ಅಂತ, ಆದರೂ ಕೂಡ ಸ್ಟಾಕ್ ಅಷ್ಟು ಬಂದಿದೆ ಅಲ್ಲಿ ಕೈ ಕಾಲುಗಳು. ನೋಡಿ ಇಲ್ಲಿ ಗಿಳಿ ಮರಿದ್ದು ಈ ಸಲ ನಾನು ನೋಡಿದ್ದು ಡಿಫ್ರೆಂಟಾಗಿ ಕಂಡಿದ್ದು ಅಂದರೆ ಗಿಳಿ ಮರಿದ್ದು. ಅದು ಒಂದು ನಿಮಗೆ 200 ಆ ಥರ ಎಲ್ಲ ರೇಂಜಲ್ಲಿ ಇತ್ತಿದ್ದು. ಕಂಪ್ಲೀಟ್ಲಿ ತುಂಬ ಚೆನ್ನಾಗಿತ್ತು. ನೋಡಿ ಇದು ಮ್ಯಾಟ್, ಒಂಥರ ಫ್ಲವರ್ ಮ್ಯಾಟ್ ಅಂತ ಏನು ಹೇಳ್ತೀವಿ ಕೆಳಗಡೆದು, ಡಿಫ್ರೆಂಟಾಗಿತ್ತು. ನಾನು ಮೀಶೋದಲ್ಲಿ ನೋಡಿದ್ದೆ ನಾನು ಇದನ್ನು. ಒಳ್ಳೆ ರೇಂಜಲ್ಲಿ 300 400 ಎಲ್ಲ ರೇಂಜಲ್ಲೂ ಮೀಶೋನಲ್ಲಿದೆ. ಸೇಮ್ ಅದೇ ಥರನೇ ಇಲ್ಲೂ ಇತ್ತು. ನಾನು ಮೋಸ್ಟ್ಲಿ ಕಡಿಮೆ ಇರುತ್ತೆ ಅಂದ್ಬಿಟ್ಟು ವಿಚಾರಿಸೋಣ ಅಂತ ಕೇಳಿದೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗಂತೂ ಇಲ್ಲಿ, ಯಾಕಂದರೆ ಆನ್ಲೈನಲ್ಲಿ ಮೀಶೋನಲ್ಲಿ ಸ್ವಲ್ಪ ಕಮ್ಮಿ ಇದೆ. ಇವೆಲ್ಲ ಡಿಸೈನ್ಸು ನಿಮಗೆ ಮೀಶೋನಲ್ಲೂ ಕೂಡ ಸಿಗುತ್ತೆ. ಒಂದ್ಸಲಿ ಚೆಕ್ ಮಾಡಿ ಮೀಶೋದಲ್ಲಿ. ನೋಡಿ ರೇಟ್ ಕೇಳ್ತಾ ಇದ್ದೀವಿ. ये कितने का है? 250. 250 का है। 250 ये वाला ಎಲ್ಲ ಡಿಫ್ರೆಂಟಾಗಿ ಬಂದಿದೆ. ಇದು ಒಂದು ಗೊಂಬೆ ಅಂಗಡಿ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ಮತ್ತು ಇದು ಮಾರ್ಬಲ್ಸಲ್ಲಿ ಮಾಡಿರುವಂಥ ವಿಗ್ರಹಗಳೆಲ್ಲ ಸಿಗುತ್ತೆ, ನೋಡ್ಬೋದು ನೀವು. ನಾವು ಇಲ್ಲಿಂದ ಸುಮಾರು ಗೊಂಬೆಗಳನ್ನ ತೊಗೊಂಡೋಗಿದ್ದೀವಿ. ಇದು ಏನು ವರಮಹಾಲಕ್ಷ್ಮಿ, ಲಕ್ಷ್ಮಿ ಆಗಿದೆ, ಗಣಪತಿ, ಸುಮಾರು ಒಂದು 2-3 ಗೊಂಬೆ ನಾವು ಹೋದಾಗ ಎವ್ರಿ ಟೈಮ್ ಹೋದಾಗಲೂ ಯಾವ್ದಾದ್ರು ಒಂದು ಐಟಮ್ ತೊಗೊಂಡು ಬರ್ತೀವಿ. ತುಂಬಾ ವೆರೈಟೀಸ್ ಇದೆ ನಿಮಗೆ. ದೊಡ್ಡದು 6,000 8,000 ತನಕನೂ ಇದೆ ನಿಮಗೆ. 200ಇಂದನೂ ಇದೆ ಗೊಂಬೆಗಳು. ಎಲ್ಲ ಥರನೂ ಸಿಗುತ್ತೆ ನಿಮಗೆ ಗಿಫ್ಟ್ ಐಟಮ್ಸು ಪ್ರತಿಯೊಂದು. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲನೂ. ಪ್ಯೂರ್ಲಿ ಗಿಫ್ಟ್ ಐಟಮ್ಸು. ಪ್ಲಸ್ ಹಿಂಗೆ ದೊಡ್ಡದು ನೋಡಿ ಬುದ್ಧಗಳು ಎಷ್ಟು ದೊಡ್ಡದಿದೆ. ಅದೇನೋ 5,000 ರೂಪಾಯಿ ಹೇಳಿದ್ರು ಅವ್ರು ಬುದ್ಧ ಒಂದು. ಇದು ವಿಚಾರಿಸಿದ್ವಿ 450 ಅಂತ ಹೇಳಿದ್ರು. 480 ನಿಮಗೆ ಯಾವ ರೇಂಜ್ ಬೇಕು ಆ ರೇಂಜಿಗೆ ಸಿಗುತ್ತೆ. ಕಡಿಮೆದು ಇದೆ, ಜಾಸ್ತಿದು ಇದೆ. ಕೃಷ್ಣ 6,500. ನೋಡಿ ಗಿಳಿ ಮರಿದೆ ಕಾಣಿಸ್ತಾ ಇದೆ ಎಲ್ಲೋದ್ರು. ಏನು ಎಲ್ಲ ಸ್ಕ್ವೇರು ರೌಂಡ್ ಶೇಪ್ ಒಂದು ಎಲ್ಲ ಅವರೇ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಇದು 2 ಪೀಸ್ 250 ಹೇಳಿದ್ರು ಒಂದು ಕಡೆ, 150 ಹೇಳಿದ್ರು ಒಂದು ಕಡೆ. ಸಿಂಗಲ್ ಹಾಕಿದ್ದಾರೆ. ಹ್ಞೂ ಕಣ್ರಿ, ಜೋಡಿ 200.
ಫ್ಲವರ್ಸ್ ಮಾತ್ರ ಅಷ್ಟು ಚೆನ್ನಾಗಿದೆ. ಅಲ್ಲಿ 200 ಅಂತ ಹೇಳಿದ್ರು. ಇದು ಸೈಡ್ ತೋರಣ ದೊಡ್ಡದು ಗಿಳಿದ್ರಲ್ಲೇ 3 ಗಿಳಿ ಹಾಕಿದ್ದಾರೆ ಒಂದು ಸಿಂಗಲ್ಗೆ. ಈ ಒಂದು ಇಯರ್ ವಿಶೇಷ ಅಂದರೆ ಗಿಳಿದು ಸಿಕ್ಕಾಬಟ್ಟೆ ಗಿಳಿದಿರೋದು. ಡಿಫ್ರೆಂಟಾಗಿ ಮಾಡಿದ್ದಾರೆ ನಿಜವಾಗ್ಲೂ. 150 ಜೋಡಿ. ಇದು ಕೂಡ ಫ್ಲವರ್ ಶಾಪೇ, ಎಲ್ಲ ಕಡೆ ಫ್ಲವರ್ ಶಾಪೇ. ನೋಡಿ ಇದು ಒಂದು ವಿಚಾರಿಸಿದ್ವಿ 450 ಹೇಳಿದ್ರು. ಇದು ನೀವು ಬಾಗ್ಲಿಗೆ ಬೇಕಾದ್ರೂ ಹಾಕ್ಬೋದು, ಆ ಕಡೆ ಈ ಕಡೆ ಸೈಡ್ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ಒಂದು ತೊಗೊಂಡು ಇಟ್ಕೊಂಬಿಟ್ರೆ ನಿಮಗೆ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ಫುಲ್ ಅದಕ್ಕೆ ಸಂಬಂಧಪಟ್ಟಿದ್ದೇ ಇತ್ತು. ರೇಟ್ ಕೇಳಿರಿ, ಎಷ್ಟಂತೆ? 1250. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೋಡಿ ಇದು ಮಾಡ್ತಾಯಿದ್ದಾರೆ ಅದು ಯಾವುದನ್ನ, ಹಾಗಾಗಿ ಅದನ್ನೇ ಶೂಟ್ ಮಾಡಿದೆ. ಸೊ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನೆಕ್ಸ್ಟ್ ಪಾರ್ಟ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಇನ್ನು ಡೀಟೇಲಾಗಿ ಚಿಕ್ಕಪೇಟೆ ರೆವಿನ್ಯೂ ರೋಡೆಲ್ಲ ರೌಂಡ್ ಹಾಕೋದಿದೆ. ಒಂದೇ ವಿಡಿಯೋದಲ್ಲಿ ಅದಷ್ಟು ತೋರ್ಸೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.